ನಮಸ್ತೆ ಫ್ರೆಂಡ್ಸ್, ರಾಯರು ಪ್ರಾಪರ್ಟೀಸ್ ಮೈಸೂರಿಂದ. ಇದು ಬಂದು ಮೈಸೂರು ಏರ್ಪೋರ್ಟ್ ರೋಡು. ಮೈಸೂರು ಏರ್ಪೋರ್ಟ್ ರೋಡಿಂದ ಟುವರ್ಡ್ಸ್ ಗೆಜ್ಜೆಗಳ್ಳಿ ನೋಡ್ಬೋದು. ಮೈಸೂರು ಏರ್ಪೋರ್ಟ್ ರೋಡಿಂದ ಕೇವಲ 800 ಮೀಟ್ರು ದೂರದಲ್ಲಿದೆ ಪ್ರಾಪರ್ಟಿ. ಈಗ ನಾವು ಹೋಗ್ತಿರೋದು 40 ಫೀಟ್ ರೋಡು ನೋಡ್ಬೋದು. ಸುತ್ತಮುತ್ತ ಎಲ್ಲ ಲೇಔಟ್ಸ್ ಆಗಿದೆ. ಸೊ ಇದು ಬಂದು ರೆವೆನ್ಯೂ ಪ್ರಾಪರ್ಟಿ. ಸೈಟ್ ಮೆಷರ್ಮೆಂಟ್ ಬಂದು 60-40 ಇದೆ. ರೆವೆನ್ಯೂ ಪ್ರಾಪರ್ಟಿ ಈ ಖಾತಾ ಕೂಡ ಆಗಿದೆ. ಈ ಪ್ರಾಪರ್ಟಿ ಬಂದು ಗೆಜ್ಜೆಗಳ್ಳಿಲಿರೋದು. ಇದೇನು ನೋಡ್ತಿದ್ದೀರಾ, ಇದು ಬಂದು 80 ಫೀಟ್ ರೋಡು. ಸೊ ಲೈಟ್ ಕಂಬದಿಂದ ಆ ಲೈಟ್ ಕಂಬದವರೆಗೂ. ಸೈಟ್ ಬಂದು ಈ ಮಡ್ ರೋಡಲ್ಲಿ 60-40 ಅಂದರೆ ರೋಡಿಗೆ 60 ಇದೆ. ಒಂದು ರೆವೆನ್ಯೂ ಪ್ರಾಪರ್ಟಿ ಸೇಲಿಗೆ ಬಂದಿದೆ. ಇಲ್ಲಿ ಸುತ್ತಮುತ್ತ ಎಲ್ಲ 60-40 ಮೂಡ ಪ್ರಾಪರ್ಟಿ 95ರಿಂದ 96 ಲಕ್ಷ ನಡೀತಿದೆ. ಅಂದರೆ ಪರ್ ಸ್ಕ್ವೇರ್ ಫೀಟ್ಗೆ ಆಲ್ಮೋಸ್ಟ್ 3800 to 4500ವರೆಗೂ ನಡೀತಾ ಇದೆ. ಸೊ ರೆವೆನ್ಯೂ ಪ್ರಾಪರ್ಟಿ ಆಗಿರೋದ್ರಿಂದ ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು 55 ಲ್ಯಾಕ್ಸ್ ಹೇಳಿದ್ದಾರೆ. ಸೊ ಇದು ಬಂದು ಇನ್ನೊಂದು ಎಕ್ಸಿಟ್ ಪಾಯಿಂಟು. ಈ ಪ್ರಾಪರ್ಟಿಗೆ ರಿಂಗ್ ರೋಡ್ ಏರ್ಪೋರ್ಟ್ ರೋಡಿಂದ ನಾನು ಬರ್ಬೋದು ಅಥವಾ JP ನಗರಿಂದ ಬರ್ಬೋದು. ನೀವೀಗ ಏನು ನೋಡ್ತಿದ್ದೀರಾ, ಇದು ಬಂದು JP ನಗರ್ ಅಡ್ಜಸೆಂಟ್ ರಿಂಗ್ ರೋಡ್. ಸೊ ಈ ಸೈಟ್ ಪಕ್ಕನೇ JP ನಗರ್, ಶ್ರೀನಗರ ಮತ್ತು ಬೆಮೆಲ್ ಲೇಔಟ್ ಇದೆ. ಸೊ ನೀವೀಗೇನು ನೋಡ್ತಿದ್ದೀರಾ, ಇದೆಲ್ಲ ಕಂಪ್ಲೀಟ್ ಲೇಔಟು, ಕಂಪ್ಲೀಟ್ ಟಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ. ಸೊ ನಿಮಗೆ ಅಲ್ಲಿ ಮುಂದೆ ಏನು ಕಾಣ್ತಿದೆ ಅದು ಬಂದು JP ನಗರ್ ರಿಂಗ್ ರೋಡು. ಸೊ ನಂಜನಗೂಡಿಗೆ ಹೋಗೋ ಸಿಗ್ನಲ್ಲು ಇಲ್ಲಿಂದ 500 ಮೀಟ್ರಲ್ಲಿದೆ. ವೆರಿ ಕ್ಲೋಸ್ ಟು ಮೈಸೂರು. ರೆವೆನ್ಯೂ ಪ್ರಾಪರ್ಟಿ ಆಗಿರೋದ್ರಿಂದ ಕಸ್ಟಮರು 50 ಲ್ಯಾಕ್ಸ್ ಕೋಟ್ ಮಾಡ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಖಾತಾ ಆಗಿರೋದ್ರಿಂದ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟೇಷನ್ ಬಗ್ಗೆ ಏನು ವರಿ ಮಾಡೋಂಗಿರಲ್ಲ. ಗೌರ್ಮೆಂಟ್ ಈ ಖಾತಾ ಕೂಡ ಆಗಿದೆ ಈ ಸೈಟ್ಗೆ. ಈಗ ಏನು ನೋಡ್ತಿದ್ದೀರಾ, ಇದು ಬಂದು JP ನಗರ್ ರಿಂಗ್ ರೋಡ್ ಅಪ್ರೋಚ್ ಇರೋದು. ಸೊ ಸೈಟ್ ತೊಗೊಂಡ್ರೆ ಇಮಿಡಿಯೇಟ್ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಇದೆ. ನಿಮಗೆ ಅಲ್ಲಿ ಟಿಪ್ಪರೆಲ್ಲ ಓಡಾಡ್ತಿರೋದು ಏನು ಕಾಣ್ತಿದೆ, ಇದು ಬಂದು ನಂಜನಗೂಡು ಹಾಗೂ ಮೈಸೂರು ಜಂಕ್ಷನ್ ರೋಡು. ಸೊ ಆಪೋಸಿಟ್ ಏನು ನೋಡ್ತಿದ್ದೀರಾ, ಇದು ಬಂದು JP ನಗರ್. ಥ್ಯಾಂಕ್ ಯು.